ನಮಸ್ತೆ. ವಾಯ್ ಮಕಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಎಪಿಸೋಡಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಬರುವಂಥ ಸುಪ್ರಸಿದ್ಧ ಜಗತ್ ಪ್ರಸಿದ್ಧ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದ ಕುರಿತು ವರದಿ ಇದೆ. ದೇವಸ್ಥಾನದ ಅಭಿವೃದ್ಧಿ, ಜನಸಾಗರ, ಭಕ್ತ ಸಾಗರ. ಪ್ರತಿ ವರ್ಷ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಭಕ್ತರು ಬಂದು ಹೋಗ್ತಾರೆ. ದೇವಸ್ಥಾನದ ಕುರಿತು ಕಾನೂನು ಮತ್ತು ಸಾಮಾಜಿಕ ಅಭಿವೃದ್ಧಿ ಇತ್ಯಾದಿ ವಿಷಯಗಳ ಕುರಿತು ಶ್ರೀಯುತ ಗಂಗಾಧರ್ ನಾಯಕ್ ತಿಂತಣಿ, ವನವಾಸಿ ಕಲ್ಯಾಣ ರಾಜ್ಯ ಸಹ ಕಾರ್ಯದರ್ಶಿಗಳು ಮತ್ತು ಗಿರಿಜನ ಸುರಕ್ಷಾ ವೇದಿಕೆ ರಾಜ್ಯ ಸಂಚಾಲಕರು ಇವರು ದೇವಸ್ಥಾನದ ಕುರಿತು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ನಮಸ್ಕಾರ. ತಿಂತಣಿ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನದ ಅಭಿವೃದ್ಧಿಗಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೀವಿ. ಆದರೂ ಕೂಡ ಅಂತಹ ಹೇಳಿಕೊಳ್ಳುವಂತಹ ಒಂದು ಅಭಿವೃದ್ಧಿ ಕೆಲಸಗಳು ಆಗದೇ ಇರುವುದು ವಿಷಾದನೀಯ ಸಂಗತಿ. ಪ್ರತಿ ವರ್ಷ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನಕ್ಕೆ ಸುಮಾರು 1 ಕೋಟಿ ರೂಪಾಯಿಯಷ್ಟು ಲಾಭ ಆಗ್ತಾಯಿದೆ. ಆ ಹಣ ವಿನಿಯೋಗಿಸಬೇಕಂತಂದರೆ ಇಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂದರೆ ಮಾನ್ಯ ತಹಸೀಲ್ದಾರರು, ಈ ಪ್ರಸ್ತುತ ಸಹಾಯಕ ಆಯುಕ್ತರು ಇದ್ದಾರೆ. ಈ ಒಂದು ದೇವಸ್ಥಾನದ ಯಾವ ಕೆಲಸಗಳಾಗಬೇಕು ಒಂದು ಪ್ಲ್ಯಾನಿಂಗ್ ಮಾಡಿ ಒಂದು ನಕ್ಷೆಯನ್ನು ತಯಾರಿಸಿ ಯಾವ ಭಾಗದಲ್ಲಿ ಎಷ್ಟು ರೂಮ್ಗಳು ಕಟ್ಬೋದು, ಯಾವ ಭಾಗದಲ್ಲಿ ಏನು ಮಾಡ್ಬೋದು ಅನ್ನತಕ್ಕಂಥ ಒಂದು ದೂರದೃಷ್ಟಿ ಪ್ಲ್ಯಾನಿಂಗ್ ಇಲ್ಲದೇ ಇರುವುದು ಬಹಳ ನೋವಿನ ಸಂಗತಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಜಗದ್ಗುರು ಮೌನೇಶ್ವರ ದೇವಸ್ಥಾನಕ್ಕೆ ಜಮೀನು ಇಲ್ಲ, ಜಮೀನಿನ ಬಹಳಷ್ಟು ಅಭಾವ ಇದೆ. ಈಗಾಗಲೇ ಇರ್ತಕ್ಕಂಥ ಸುಮಾರು 12 ಎಕರೆ ಜಮೀನು ಸರ್ಕಾರಿ ಗೈರಾಣು ಜಾಗ ಅಂತಿದೆ. ಆ ಸರ್ಕಾರಿ ಗೈರಾಣು ಜಾಗ ಈಗಾಗಲೇ ಒತ್ತುವರಿ ಮಾಡಿದ್ದಾರೆ. ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನ ಅಂದರೆ ಮೌನೇಶ್ವರ ವಚನ ಬರೆದಿರ್ತಕ್ಕಂಥ ಸ್ಥಳವು ಕೂಡ ಇದೇ ಸನ್ನಿಧಾನದಲ್ಲಿ ಇದೆ. ಅಲ್ಲಿ ವಚನಗಳನ್ನು ಬರೆದು ಕೋಣನಗವಿ ಅಂತಿದೆ ಮತ್ತು ಮೌನೇಶ್ವರ ಕುಲಿಮೆ ಇಟ್ಟಿರ್ತಕ್ಕಂಥ ಸ್ಥಳ ಇದೆ. ಈ ಎರಡೂ ಜಾಗ ಹೊಂದಿಕೊಂಡು ಸುಮಾರು 12 ಎಕರೆ ಜಮೀನು ಈಗಾಗಲೇ ಸರ್ಕಾರದ ಗೈರಾಣು ಹೆಸರಿನಲ್ಲಿದೆ. ಈ ಜಾಗವು ಕೂಡ ಅತಿಕ್ರಮಣ ಮಾಡಿದ್ದು ಮತ್ತು ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕಾದ್ರೆ ದೇವಸ್ಥಾನ ಹೆಸರಿಗೆ ಯಾವುದೇ ಜಾಗ ಇಲ್ಲದೇ ಇರುವುದು ಭಾಳ ಕಡಿಮೆ ಜಾಗ ಇದೆ. ಸುಮಾರು 1 ಎಕರೆದಲ್ಲಿ 1.5 ಎಕರೆದಲ್ಲಿ ದೇವಸ್ಥಾನ ಇದೆ. ಮತ್ತು ಅಭಿವೃದ್ಧಿ ಮಾಡಬೇಕಾದ್ರೆ ಜಾಗದ ಬಹಳ ಅವಶ್ಯಕತೆ ಇದೆ. ಅದಕ್ಕಾಗಿ ಈಗ ಮುಂದಿರ್ತಕ್ಕಂಥ ಜಮೀನುಗಳನ್ನು ಖರೀದಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಮತ್ತು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ 12 ಎಕರೆ ಜಮೀನನ್ನು ಅದನ್ನು ಬಿಡಿಸಿ ದೇವಸ್ಥಾನದ ಹದ್ದುಬಸ್ತಿಗೆ ತೆಗೆದುಕೊಳ್ಬೇಕನ್ನತಕ್ಕಂಥದ್ದು ಎಲ್ಲ ಭಕ್ತಾದಿಗಳ ಒಂದು ಆಗ್ರಹವಾಗಿದೆ. ಮತ್ತು ದೇವಸ್ಥಾನ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾದ್ರೆ ಪೂರ್ವ ಯೋಜಿತ ಯಾವುದೇ ಒಂದು ಪ್ಲ್ಯಾನಿಂಗ್ ಇಲ್ಲ. ಬಹುಶಃ ಮುಂದೆ ಯಾವ ರೀತಿ ಮಾಡ್ಬೋದು ಅನ್ನತಕ್ಕಂಥದ್ದು ಒಂದು ಪ್ಲ್ಯಾನಿಂಗ್ ಇಲ್ಲ. ಎಲ್ಲಿ ರೂಮ್ಗಳು ಬರ್ತಾವೆ ಅಲ್ಲಿ ರೂಮ್ಗಳು ಕಟ್ಟೋದು, ಎಲ್ಲಿ ಸಮುದಾಯ ಭವನ ಬರ್ತಾ ಅಲ್ಲಿ ಕಟ್ಟಿಬಿಡೋದು, ಈ ರೀತಿಯಾಗಿ. ಆಮೇಲೆ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಕಂಪೌಂಡ್ ಇಲ್ಲದೆ ಇರೋದು ಒಂದು ನೋವಿನ ಸಂಗತಿ. ದೇವಸ್ಥಾನಕ್ಕೆ ಕಂಪೌಂಡ್ ಆಗಬೇಕು. ವಿಶಾಲವಾಗಿರ್ತಕ್ಕಂಥ ಹಿಂದುಗಡೆ ವಸತಿ ಗೃಹಗಳಿದ್ದಾವೆ, ನೀರಿನ ಟ್ಯಾಂಕ್ ಇದೆ. ಅಲ್ಲೆಲ್ಲ ನೀರಿನ ಟ್ಯಾಂಕಿಗೆ ಸಾರ್ವಜನಿಕರು ಬಂದು ಹಗ್ಗ ಹಾಕಿ ನೀರು ಎಳ್ಕೊಂಡು ಹೋಗ್ತಾರೆ. ಅದ್ರ ಒಳಗಡೆ ಇಳಿದುಗೇಸಿ ನೀರು ತುಂಬ್ಕೊಂಡು ಹೋಗ್ತಾರೆ. ಅದೆಲ್ಲ ಕಸ ಕಡ್ಡಿ ಹಾಗೆ ಬೀಳುತ್ತೆ. ಅದೇ ನೀರನ್ನು ದೇವಸ್ಥಾನದ ಎಲ್ಲ ಕಡೆ ಸಪ್ಲೈ ಆಗ್ತಾಯಿದೆ. ಭಕ್ತಾದಿಗಳು ಕುಡಿತಾ ಇರ್ತಾರೆ. ಅದೊಂದು ರಕ್ಷಣೆ ಇಲ್ಲ. ಯಾರಾದರೂ ತಂದು ಏನಾದರೂ ಹಾಕಿದರೂ ಕೂಡ ಏನು ಗೊತ್ತಾಗಲ್ಲ. ಆ ರೀತಿಯಾಗಿ ಕೆಳಮಟ್ಟದಲ್ಲಿ ಅದು ಇರೋದರಿಂದ ಯಾರು ಬೇಕು ಅವರೇ ಆ ಒಂದು ನೀರಿನ ಟ್ಯಾಂಕ್ ಒಳಗೆ ನುಗ್ಗಬೋದು. ಆ ರೀತಿಯಾಗಿದೆ. ಅದೊಂದು ಬಹಳ ವಿಷಾದವಾಗಿರ್ತಕ್ಕಂಥದ್ದು. ಹಾಗೆ ದೇವಸ್ಥಾನದ ಬೇಕಾಗ್ತಕ್ಕಂಥ ನೀರು ಸಾರ್ವಜನಿಕರು ಈಗಾಗಲೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಮನೆಯವರು ಕೂಡ ಈ ಒಂದು ನೀರನ್ನು ತೆಗೆದುಕೊಂಡಿರುವುದು ವಿಷಾದನೀಯ ಸಂಗತಿ. ಈ ಕಡೆ ಮೌನೇಶ್ವರ ದೇವಸ್ಥಾನದ ಹಿಂಬದಿಯಲ್ಲಿ ಕೂಡ ನಾವು ನೋಡಿದಾಗ ಸಾರ್ವಜನಿಕರು ಈ ದೇವಸ್ಥಾನದ ಪೈಪನ್ನು ಎಳೆದು ಬಿಟ್ಟು ಮನೆಗೆ ನಳಗಳನ್ನು ತೆಗೆದುಕೊಂಡಿದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಕೂಡ ಈಗಾಗಲೇ ಮನೆಗೆ ನಳಗಳನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಜಾತ್ರೆಯ ಸಮಯದಲ್ಲಿ ದೊಡ್ಡ ಅವಘಡ ಆಯಿತು. ನೀರಿನ ಅಸ್ತವ್ಯಸ್ತ ಆಯಿತು. ನೀರು ಸಾಲದಂಥ ಪರಿಸ್ಥಿತಿ ಆಯಿತು. ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಇದು ಮುಂಜಾಗ್ರತೆ ಯಾಕೆ ಮಾಡ್ತಾ ಇಲ್ಲ? ಮನೆಗೆ ನೀರು ದೇವಸ್ಥಾನದ ಗುಡಿಯಿಂದ ಯಾಕೆ ತಗೋಬೇಕು?
ಪಂಚಾಯಿತಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ, ಪಂಚಾಯಿತಿಯವರು ಟ್ಯಾಕ್ಸ್ ತೊಗೊತಾರ, ನೀರಿನ ಕರ ತೊಗೊತಾರ. ಹಿಂಗಾಗಿ ಪಂಚಾಯಿತಿಯವರು ನೀರನ್ನು ಕಲ್ಪಿಸ್ತಕ್ಕಂಥ ಕೆಲಸಗಳು ಮಾಡಬೇಕು. ಅದೆಲ್ಲ ಬಿಟ್ಟು ದೇವಸ್ಥಾನದ ಪೈಪಿನ ಮುಖಾಂತರ ಮನೆಗೆ ನಳಗಳು ತೆಗೆದುಕೊಂಡಿರೋದು ಭಾಳ ವಿಷಾದನೀಯ ಸಂಗತಿ. ಇವೆಲ್ಲವನ್ನು ಸರಿಪಡಿಸ್ಬೇಕಂತ ನಾವೇನಾದರೂ ನುಗ್ಗಿದ್ರೆ ನಮ್ಮ ಹೆಸರನ್ನು ಬದಲಾವಣೆ ಮಾಡೋದು, ಈ ರೀತಿಯಾಗಿ ಒತ್ತುವರಿ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಬದಲಾವಣೆ ಮಾಡೋದು, ಹೆಸರು ಖರಾಬ್ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಹಿಂಗಾದಾಗ ಯಾರೂ ಕೂಡ ದೇವಸ್ಥಾನದ ಅಭಿವೃದ್ಧಿಗೆ ತಲೆ ಕೆಡಿಸಿಕೊಳ್ಳೋದಂಥ ಪರಿಸ್ಥಿತಿ ಆಗಿದೆ. ದಯಮಾಡಿ ಮಾನ್ಯ ತಹಶೀಲ್ದಾರರಾಗಿರ್ಬೋದು ಅಥವಾ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮಾನ್ಯ ತಹಶೀಲ್ದಾರ್, ಮಾನ್ಯ ಇವರು ಸಹಾಯಕ ಆಯುಕ್ತರು ಶ್ರೀಧರ್ ಗೋಟೂರು ಸರ್, ಇವರೆಲ್ಲರೂ ಇದ್ರ ಬಗ್ಗೆ, ದೇವಸ್ಥಾನ ಬಗ್ಗೆ ಲಕ್ಷ್ಯ ವಹಿಸಬೇಕು. ಜಾತ್ರೆಗೆ ಬಂದಾಗ ಅಷ್ಟೇ ಎಲ್ಲ ಕೆಲಸಗಳು ಮಾಡ್ತಾರೆ, ಜಾತ್ರೆ ಆದಮೇಲೆ ಯಾರೂ ಮಾಡೋಂಗಿಲ್ಲ. ಆಮೇಲೆ ಸಾರ್ವಜನಿಕವಾಗಿ ಇಲ್ಲಿಯವರೆಗೆ ಎಷ್ಟು ಹಣ ಜಮಾ ಆಗಿತ್ತು, ಎಷ್ಟು ಖರ್ಚಾಯಿತು ಅನ್ನತಕ್ಕಂಥದ್ದು ಸಾರ್ವಜನಿಕ ಲೆಕ್ಕಪತ್ರವೂ ಕೂಡ ಇಲ್ಲ. ಇದು ಏನು ಹೇಳ್ತಾ ಇದೆ ಅಂತಂದರೆ ಏಕಪಕ್ಷೀಯವಾಗಿ ಯಾರೂ ಪ್ರಶ್ನೆ ಮಾಡುವ ಸ್ಥಿತಿಯಲ್ಲಿಲ್ಲ. ದೇವಸ್ಥಾನದ ಆಡಳಿತಾಧಿಕಾರಿ ಅಥವಾ ದೇವಸ್ಥಾನದ ಸಿಬ್ಬಂದಿಗಳನ್ನು ಪ್ರಶ್ನೆ ಮಾಡೋಂಗಿಲ್ಲ. ಮಾಡಿದರೆ ನಮಗೇನು ಗೊತ್ತಿಲ್ಲ, AC ಕೇಳಿ, ತಹಶೀಲ್ದಾರ್ ಕೇಳಿ, ಇಲ್ಲ DC ಕೇಳಿ ಅನ್ನತಕ್ಕಂಥ ಪ್ರಶ್ನೆಗಳು ಬಂದಿವೆ. ಯಾಕೆ ಪಾರದರ್ಶಕ ಯಾಕೆ ಕಾಪಾಡೋದಿಲ್ಲ? ಜಾತ್ರೆಯಲ್ಲಿ ಎಷ್ಟು ಖರ್ಚಾಯಿತು, ಜಾತ್ರೆ ನಂತರ ಎಷ್ಟು ಜಮಾ ಆಯಿತು, ಲೆಕ್ಕಪತ್ರ ಯಾಕೆ ಕೊಡ್ತಾ ಇಲ್ಲ? ಲೆಕ್ಕಪತ್ರ ಬಹಿರಂಗಪಡಿಸ್ಬೇಕು, ಬಹಿರಂಗ ಯಾಕೆ ಪಡಿಸ್ತಾ ಇಲ್ಲ ಅನ್ನತಕ್ಕಂಥದ್ದು ಒಂದು ಭಕ್ತಾದಿಗಳ ಒಂದು ಆಗ್ರಹವಾಗಿದೆ. ಅದಕ್ಕಾಗಿ ದಯಮಾಡಿ ದೇವಸ್ಥಾನದ ಅಭಿವೃದ್ಧಿಗಾಗಿ, ದೇವಸ್ಥಾನದ ಶ್ರಮಿಸೋಕ್ಕಾಗಿ ಯುವಕರು ಮುಂದೆ ಬರಬೇಕು. ಈ ಒಂದು ದೇವಸ್ಥಾನದ ಭಾಳಷ್ಟು ನಮ್ಮದು ಕನಸುಗಳಿದ್ದಾವೆ. ನಾವು ಇಡೀ ಭಾರತ ದೇಶಾದ್ಯಂತ ಎಲ್ಲ ಕಡೆ ಸುತ್ತಾಡಿದ್ದೀವಿ. ಒಂದೊಂದು ದೇವಸ್ಥಾನ ಯಾವ ರೀತಿಯಾಗಿ ಇದ್ದಾವೆ ನೋಡ್ತಕ್ಕಂಥದ್ದು ನಮಗೆ ಆಶ್ಚರ್ಯ ಅನ್ನಿಸ್ತಾ ಇದೆ. ಆದರೆ ನಮ್ಮ ದೇವಸ್ಥಾನ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಬೇರೆ ದೇವಸ್ಥಾನಗಳು ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಶ್ರೀ ಜಗದ್ಗುರು ಮೌನೇಶ್ವರ, ತಿಂತಣಿ ಮೌನೇಶ್ವರ ದೇವಸ್ಥಾನ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಏನು ಅಧಿಕಾರಿಗಳ ನಿರಾಸಕ್ತಿನ, ಆ ಗ್ರಾಮಸ್ಥರ ಆಗ್ರಹ ಇಲ್ಲನಾ, ಅಥವಾ ಈ ಒಂದು ವಿಶ್ವಕರ್ಮ ಸಮಾಜದ ಸಂಘಟನೆಗಳು ಯಾಕೆ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗಾಗಿ ಯಾಕೆ ಆಸಕ್ತಿ ವಹಿಸ್ತಾ ಇಲ್ಲ ಅನ್ನತಕ್ಕಂಥದ್ದು ಪ್ರಶ್ನೆಯಾಗಿದೆ. ದಯಮಾಡಿ ದೇವಸ್ಥಾನದ ಈಗಾಗಲೇ ಮುಂಬರ್ತಕ್ಕಂಥ ಕಮಿಟಿ ಆಗ್ತಾಯಿದೆ. ಕಮಿಟಿ ಸದಸ್ಯರಾದಾಗ ಆ ಸದಸ್ಯರು ಹೆಂಗಿರ್ಬೇಕಂತಂದರೆ ಆ ದೇವಸ್ಥಾನದ ಅಭಿವೃದ್ಧಿಗಾಗಿ ಸದಾ ಹಗಲಿರುಳು ದುಡಿತಕ್ಕಂಥ ವ್ಯಕ್ತಿಗಳಾಗಬೇಕು. ಒಂದು ರಾಜಧಾನಿ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹೋಗಿ ಅಧಿಕಾರಿಗಳನ್ನು ಹಿಡಿದು ಇಂಥ ಕೆಲಸಗಳು ಮಾಡಬೇಕು, ಇದು ಯಾಕೆ ಮಾಡಿಲ್ಲ ಅನ್ನತಕ್ಕಂಥ ಪ್ರಶ್ನೆಯನ್ನು ಮಾಡಿ ಆ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ಬೇಕು. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ರಾಜಕೀಯ ಬಂದು ತಮ್ಗೆ ಯಾರು ಬೇಕಾದವರು ಇರ್ತಾರೆ ಅವ್ರನ್ನ ಸದಸ್ಯರನ್ನು ಮಾಡಿಬಿಡೋದು, ಆನಂತರ 3 ವರ್ಷ ಹಾಗೆ ಕಳೆದು ಬಿಡೋದು. ಯಾರಾದರೂ ಸಾಮಾನ್ಯ ಜನರಿಗೆ ಕೇಳೋಕೆ ಬಾಡಿ ಮೆಂಬರ್ ಇದ್ದಾರೆ, ಅವ್ರು ಮಾಡ್ತಾರೆ, ನಿನಗೆ ಯಾಕೆ ಬೇಕಾದಂತಕ್ಕಂಥ ಪ್ರಶ್ನೆಗಳು ಬರ್ತಾವೆ. ಆದರೆ ಬಾಡಿ ಮೆಂಬರ್ ಮಾಡೋದಕ್ಕಿಂತ ಮೊದಲೇ ಎಂಥವ್ರು ಬಾಡಿ ಮೆಂಬರ್ ಇರಬೇಕು ಅನ್ನತಕ್ಕಂಥದ್ದು ಒಂದು ಪರಿಕಲ್ಪನೆ ಇಟ್ಕೊಂಡು ಮಾಡೋದು ಭಾಳ ಸೂಕ್ತ ಅನ್ನಿಸ್ತಾ ಇದೆ ನನಗೆ. ಅಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ಯಾಕಂದರೆ ಒಳ್ಳೆಯ ಹೋರಾಟಗಾರರು, ದೇವಸ್ಥಾನ ಬಗ್ಗೆ ಆಸಕ್ತಿ ಇರ್ತಕ್ಕಂಥವ್ರು, ಈಗಾಗಲೇ ದೇವಸ್ಥಾನದ ಹಗಲಿರುಳು ದುಡಿತಕ್ಕಂಥ ವ್ಯಕ್ತಿಗಳನ್ನು ಕಡೆಗಣಿಸ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಯಾಕಂದರೆ ಒತ್ತುವರಿ ಮಾಡಿರ್ತಕ್ಕಂಥವ್ರು, ದೇವಸ್ಥಾನದ ಹಣವನ್ನು ಕಬಳಿಸ್ತಕ್ಕಂಥವ್ರು, ದೇವಸ್ಥಾನದ ಹೆಸರಿನಲ್ಲಿ ಬೇರೆ ಕೆಲಸಗಳನ್ನು ಮಾಡಿ ಅದರ ಹಣವನ್ನು ತಿನ್ನತಕ್ಕಂಥ ವ್ಯಕ್ತಿಗಳನ್ನು ಮಾಡಿದರೆ ದೇವಸ್ಥಾನ ಯಾವುದೇ ರೀತಿಯ ಬದಲಾವಣೆ ಆಗಂಗಿಲ್ಲ, ಅಭಿವೃದ್ಧಿಯೂ ಆಗಂಗಿಲ್ಲ. ಪಾರದರ್ಶಕವಾಗಿ ದೇವಸ್ಥಾನದ ಸಕ್ರಿಯವಾಗಿ ತನ್ನ ಸ್ವಂತ ಖರ್ಚಿನಿಂದ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳು ಈ ಒಂದು ದೇವಸ್ಥಾನದ ಸದಸ್ಯರಾದಾಗ ಮಾತ್ರ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆದ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ದೇವಸ್ಥಾನದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನತಕ್ಕಂಥ ದೊಡ್ಡ ಕನಸಿದೆ. ಆ ಕನಸಿಗೆ ನಮ್ಮೆಲ್ಲ ಜನಪ್ರತಿನಿಧಿಗಳು, ಈ ಒಂದು ಸರ್ಕಾರ, ಜಿಲ್ಲಾಧಿಕಾರಿಗಳು, ತಾಲೂಕು ಆಡಳಿತ ಇದಕ್ಕೆಲ್ಲ ಸ್ಪಂದಿಸಬೇಕು. ಭಕ್ತಾದಿಗಳಿಗೆ ಎಲ್ಲ ಅವಕಾಶಗಳನ್ನು ಒದಗಿಸಿಕೊಡಬೇಕು ಅನ್ನತಕ್ಕಂಥದ್ದು. ಕೇಳಿದ್ರಲ್ಲ ಸ್ನೇಹಿತರೆ, ಜಗದ್ಗುರು ಮೌನೇಶ್ವರ ದೇವಸ್ಥಾನ ಮತ್ತು ಅಲ್ಲಿನ ಸ್ಥಳ, ದೇವಸ್ಥಾನಕ್ಕೆ ಮೀಸಲಿರುವಂತಹ ಭೂಮಿ ಇತ್ಯಾದಿ ವಿಷಯಗಳ ಕುರಿತು, ಅಲ್ಲಿನ ಕುಂದುಕೊರತೆಗಳು ಕುರಿತು, ಸರ್ಕಾರದ ಸೌಲಭ್ಯಗಳು ಆಗಬೇಕು, ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಅನೇಕ ವಿಚಾರಗಳನ್ನು ನಮ್ಮೊಂದಿಗೆ ಶ್ರೀಯುತ ಗಂಗಾಧರ್ ನಾಯಕರು ಹಂಚಿಕೊಂಡಿದ್ದಾರೆ. ಹೀಗೆ ಮುಂದಿನ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತೆಗೆದುಕೊಂಡು ಬರ್ತೇನೆ. ವಾಯ್ಮಕಾಶ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ನಮಸ್ತೆ.